ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಎಂದರೆ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವ ಶಕ್ತಿ ಎಂದು ಗುರುವಿನ ಬಗ್ಗೆ ಸ್ಮರಿಸುವ ಸಮಯವಿದು. ಸತತ 50 ವರ್ಷಕ್ಕೂ ಹೆಚ್ಚು ಸಮಯವನ್ನು ನಮ್ಮೂರಿನೊಂದಿಗೆ ರಂಗಭೂಮಿಯಲ್ಲಿ ಹಂಚಿಕೊಂಡು ಬರೋಬ್ಬರಿ 32 ಕಲಾಕುಸುಮವನ್ನು ತಮ್ಮ ನಿರ್ದೇಶನದ ಮೂಲಕ ಅರ್ಪಿಸಿರುವ ನಮ್ಮ ಹೆಮ್ಮೆಯ ಗುರುಗಳಾದ ಶ್ರೀಯುತ ವಿ.ಎನ್. ಹೆಗಡೆ ಕಾನಳ್ಳಿ ಹಾಗೂ ಕೆಲವು ವರ್ಷಗಳಿಂದ ನಮ್ಮೆಲ್ಲಾ ನಾಟಕಗಳಿಗೆ ಸಹ ನಿರ್ದೇಶನದ ಮೂಲಕ ನಮಗೆಲ್ಲರಿಗೂ ಪ್ರಮುಖವಾಗಿ ಯುವಕರಿಗೆ ಮೆಚ್ಚಿನ ಗುರುಗಳಾದ ಶ್ರೀಯುತ ಸುಬ್ರಾ ಹೆಗಡೆ ಕಲ್ಲರಗದ್ದೆ ಹಾಗೂ 2 ದಶಕಗಳಿಂದಲೂ ನಮ್ಮ ಕಾರ್ಯಕ್ರಮಕ್ಕೆ ನಿರೂಪಣೆಯ ಮೂಲಕ ನಮ್ಮವರಲ್ಲಿ ಒಬ್ಬರಾದ ವಿ.ಜಿ. ಹೆಗಡೆ ಕೊಡಮನೆ ಇವರಿಗೆ ಈ ವಿಟಿಯ ಮೂಲಕ ನಮ್ಮೆಲ್ಲರ ಕೃತಜ್ಞತೆಯನ್ನು ತಿಳಿಸುವ ಸಣ್ಣ ಪ್ರಯತ್ನವಿದು. ವಿ.ಎನ್. ಹೆಗಡೆ ಕಾನಳ್ಳಿ ಇವರು 10ನೇ ವರ್ಷಕ್ಕೆ ಮೊದಲ ವೇದಿಕೆಯನ್ನು ಹತ್ತಿದವರು. ಅನೇಕ ಪೌರಾಣಿಕ, ಸಾಮಾಜಿಕ, ಹಾಸ್ಯಭರಿತ ನಾಟಕಗಳನ್ನು ಮತ್ತು ಕೆಲವು ಯಕ್ಷಗಾನಗಳನ್ನು ಮಾಡಿದ್ದಾರೆ. ಇದಲ್ಲದೆ ಸಂಗೀತ ಕಲೆಯನ್ನು ಕಲಿತು 1945-46ರಲ್ಲಿ ಸಂಗೀತ ತರಬೇತಿಯ ಜೊತೆಗೆ ನಾಟಕ ನಿರ್ದೇಶನವನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಸುಬ್ರಾ ಹೆಗಡೆ ಕಲ್ಲರಗದ್ದೆ ಸಹ ನಿರ್ದೇಶನದ ಮೂಲಕ ತಮ್ಮದೇ ಆದ ಶೈಲಿಯಲ್ಲಿ ನಿರ್ದೇಶನ ಮಾಡುವ ಇವರು ಇಂದಿನ ಯುವಕರಿಗೆ ಅಚ್ಚುಮೆಚ್ಚು. ವರ್ಷದಲ್ಲಿ 5ರಿಂದ 6 ನಾಟಕಗಳಿಗೆ ನಿರ್ದೇಶನ ನೀಡುವ ಇವರು ನಮ್ಮೂರಿಗೆ ವಿಶೇಷ. ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಇವರ ಆದರ್ಶ ಅಪಾರ, ಇವರ ಸಾಧನೆ ಅಪೂರ್ವ. ಇವರ ಹಾದಿಯಲ್ಲಿ ನಾವೆಲ್ಲರೂ ಗುರುಗಳೇ, ನಿಮ್ಮಿಂದ ನಾವು ಅಪಾರ ಜ್ಞಾನವನ್ನು ಪಡೆದುಕೊಂಡಿದ್ದೇವೆ, ಅಪಾರ ಕಲೆಯನ್ನು ಅರಿತಿದ್ದೇವೆ. ನಿಮ್ಮೆಲ್ಲರ ಬಾಂಧವ್ಯ ನಮ್ಮೊಂದಿಗೆ ಸದಾ ಹೀಗೆ ಇರಲೆಂದು ಆಶಿಸುತ್ತೇವೆ. ಈಗ ಇದು 47ನೇ ವರ್ಷ ಕಾರ್ಯಕ್ರಮ ನಡೀತಾ ಇದ್ದಿದ್ದು. ಅದರಲ್ಲಿ ನಾಟಕಗಳನ್ನ ಆಚರಣೆ ಮಾಡ್ತಾ ಬಂದದ್ದು ಇದು 33ನೇ ಕಲಾಕುಸುಮ. ಅದರಿಂದ ಇವತ್ತಿನ ಈ ಚಿಂಚುಳಿಕೆ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಹಿನ್ನೆಲೆ ಕಾರಣ ಅಂತಂದರೆ ಆ ದೀಪೋತ್ಸವವೇ ಕಾರಣ ಅಂತೇಳಿ ನನ್ನ ಅನಿಸಿಕೆ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೇವೆ ಮಾಡಲಿಕ್ಕೆ, ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಊರಿನ ಎಲ್ಲ ಯುವಕರಿಗೂ ಹಾಗೂ ಪಾಲಕರಿಗೂ ನನ್ನ ಕೃತಜ್ಞತೆಯನ್ನು ನಾನು ತಿಳಿಸಲಿಕ್ಕೆ ನಾನು ಒಂದು ಋಣಿಯಾಗಿದ್ದೇನೆ. ಈ ಹವ್ಯಾಸಿ ನಾಟಕ ಕಲೆ ಇದು ನಮ್ಮ ಹಿಂದಿನಿಂದಲೂ ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆ. ನಾನು ಈ ಹವ್ಯಾಸಿ ಕಲೆಯನ್ನು ಶ್ರೀಯುತ ಆರ್ ವಿ ಹೆಗಡೆಯವರಲ್ಲಿ ಒಬ್ಬ ಕಲಾವಿದನಾಗಿ ಬೆಳೆದು ನಂತರ ಇದೇ ಕಾನಳ್ಳಿಯ ವಿ.ಎನ್. ಹೆಗಡೆಯವರಲ್ಲಿ ನಿರ್ದೇಶನವನ್ನು ಮಾಡುವುದನ್ನು ಕೂಡ ರೂಢಿ ಮಾಡಿಕೊಂಡೆ. ಸುಮಾರು 4-5 ಕಡೆ ದೇವನಹಳ್ಳಿ, ಹಲಸನಕಟ್ಟೆ, ಕಲ್ಮನೆ, ಹೆಗ್ಗಾರ್, ಚಿಂಚುಳಿಕೆ ಹೀಗೆ 4-5 ಕಡೆ ಪ್ರತಿ ವರ್ಷ ಒಂದು ಪ್ರಯೋಗ ಹಾಗೇ ಆಗ್ತದೆ. ಈ ಚಿಂಚುಳಿಕೆಯಲ್ಲೇ ಸತತವಾಗಿ ಎಷ್ಟೋ ವರ್ಷಗಳಿಂದ ಈ ಕಲೆಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಬಿ.ಜಿ. ಹೆಗಡೆ ಕೊಡೆಮನೆ ಅಂತ ಶಿವಗಾಂವ್ ಗ್ರಾಮದ ಕೋಡೆಮನೆಯ ನಿವಾಸಿಯಾದಂಥವನು. ಚಿಂಚುಳಿಕೆ ಊರು ನನಗೆ ಅತ್ಯಂತ ಆತ್ಮೀಯವಾಗಿ ಮತ್ತು ಜೀವನದಲ್ಲಿ ನಾನು ಎಂದೂ ಮರೆಯಲಾರದ, ಯಾವಾಗಲೂ ನೆನಪಿಡಬೇಕಾದಂಥ ಒಂದು ಊರು. ಯಾಕೆ ಅಂತಂದರೆ ನನ್ನ ಬದುಕಿನ ಒಂದು 2.5 ದಶಕಗಳ ಕಾಲ, ಒಂದು 25 ವರ್ಷಗಳ ಕಾಲ ಅಲ್ಲಿಯ ಆತ್ಮೀಯ ಒಡನಾಟ, ಅಲ್ಲಿ ವಿಶೇಷವಾದಂಥ ಯುವಕರು, ಹಿರಿಯರು ಎಲ್ಲರೂ ಕೂಡ ನನಗೆ ಚಿರಪರಿಚಿತರೇ ಮತ್ತು ಅತ್ಯಂತ ಆತ್ಮೀಯವಾದಂತಹ ಜನ. ಹಾಗಾಗಿ ನಾನು ಅಲ್ಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರುವಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ ಅಂತ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಮತ್ತು ಅಲ್ಲಿ ಈ ಒಂದು ವೇಳೆಯಲ್ಲಿ ನಾನು ಕೂಡ ಅತ್ಯಂತ ಸಂತೋಷದಿಂದ ನಿಮ್ಮೊಡನೆ ಒಂದು ನನ್ನ ಪರಿಚಯವನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಯುವಕರಿಗೆ ಧನ್ಯವಾದವನ್ನು ಹೇಳ್ತಾ ನಿಮಗೆಲ್ಲ ನಮಸ್ಕಾರ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿಹಿರಿಗಿ ಚೆಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ
ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲವೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ